ಕಳೆದ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರ್ತಕ್ಕಂಥ ಬಿಡದಿ ವ್ಯಾಪ್ತಿಯಲ್ಲಿ ರೈತರು ಮತ್ತೆ ಸರ್ಕಾರದ ಸಹಭಾಗಿತ್ವದಲ್ಲಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಸಾಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಕನಸಿನ ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಒಂದು ಬೆಂಗಳೂರಿಗೆ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತೇಳಿ ಇಲ್ಲೊಂದು ಟೌನ್ ನಿರ್ಮಾಣ ಆಗಬೇಕು ಅಂತೇಳಿ ಸುಮಾರು 5 ಟೌನ್ಶಿಪ್ಗಳಿಗೆ ಅವತ್ತು ನೋಟಿಫಿಕೇಶನ್ ಅನ್ನು ಮಾಡಿದ್ರು. ಅಂತಿಮವಾಗಿ ಇದನ್ನು ಉಳಿಸಿಕೊಂಡು ಬಿಡದಿ ಟೌನ್ಶಿಪ್ ಅನ್ನ ಬಾಕಿದ್ದೆಲ್ಲ ಕೂಡ ಅಂತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ನಂತರ ತೀರ್ಮಾನ ಮಾಡಿದ್ದಾರೆ. ಅವತ್ತು ನಮ್ಮ ರಾಜಣ್ಣ ಅವರು ಈಗಿನ ಮುಂಚೆ ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ನಟರಾಜ್ ಅವರಿದ್ದಾರೆ, ನಮ್ಮ ಸಚಿವರಾದ ಅವರಿದ್ದಾರೆ, ರಾಜಣ್ಣವರು ಅವರ ಕುಮಾರಸ್ವಾಮಿ ಮಾಡಿದಾಗ ಹೋರಾಟ ಮಾಡಿದ್ರು. ವಿಧಾನಸೌಧಕ್ಕೂ ಕೂಡ ಕರ್ಸ್ಕೊಂಡಿದ್ರು ಅವ್ರನ್ನ. ರಾಜಣ್ಣವರು ಕೋರ್ಟ್ ಹೋಗಿದ್ರು ಅಂತ ಕಾಣಿಸ್ತಾರೆ. ಕೋರ್ಟ್ ರೈತರ ಕೋರ್ಟ್ ಬಂದ್ರು. ಕೋರ್ಟ್ನಲ್ಲಿ ರೈತರಿಗೆ ವಿರುದ್ಧವಾಗಾಯ್ತು. ಇಲ್ಲ, ಇದು ಮಾಡಲಿ, ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಸ್ಕೊಡಿ, ಇದನ್ನ ಕೈಗೊಳ್ಳಕ್ಕೆ ಸಾಧ್ಯ ಇಲ್ಲ, ಇದು ಆಗ್ಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕೂಡ ಹೈಕೋರ್ಟ್ ಕೂಡ ಅವತ್ತು ತೀರ್ಪನ್ನ ಕೊಟ್ಟಿದ್ರು. ತದನಂತರ ಇದು ರೆಡ್ ಝೋನ್ ಆಯಿತು. ಕುಮಾರಸ್ವಾಮಿ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದರು. ಆವಾಗ ಕೂಡ ಭಾಗದ ಜನಗಳು ಆಹ್ವಾನ ತಗೊಂಡೋಗಿ ಅವರು ಬೈಕೊಂಡ ರಾಷ್ಟ್ರದಲ್ಲಿ ಬಂದಾಗ ಮತ್ತೆ ಪಂಚಾಯತ್ ಎಲ್ಲ ರೈತರೆಲ್ಲ ಸೇರಿ ಆಳ್ನಾಡ್ ಸಂಘ ಇರ್ಬೋದು, ಹೊಸೂರು ಇರ್ಬೋದು, ನಮ್ಮ ಬೈಕೊಂದು ಜನ ಇರ್ಬೋದು, ಕೆಂಪೈಪಾಳ್ಯದವರು ಇರ್ಬೋದು, ಸಚಿವಾಲಯಗಳು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಆಹ್ವಾನ ಇಟ್ಟರು. ದಯಮಾಡಿ ಒಂದು ಏನಾದರೂ ತೀರ್ಮಾನ ಮಾಡಬೇಕು, ಇದನ್ನ ನಮಗೆ ನೀವೇನು ಅಕ್ವೈರ್ ಮಾಡಿದ್ರೆ ಅದನ್ನ ಕೈ ಬಿಡಬೇಕು ಅಂತೇಳಿ ಮನವಿಯನ್ನು ಇಟ್ಟಾಗ ಅವರು ಒಂದೇ ಮಾತಾಡಿದ್ರು, ಇಲ್ಲ ಇದು ನನ್ನ ಕನಸಿನ ಯೋಜನೆ, ಇದನ್ನ ಮಾಡೇ ತೀರ್ತೀನಿ, ನಿಮಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿದ್ರು. ರೈತರೆಲ್ಲ ಆ ಸಂದರ್ಭದಲ್ಲಿ ಸುಮ್ಮನಾದ್ರು. ಆ ಸಂದರ್ಭದಲ್ಲಿ ಅವರು ಘೋಷಣೆಯನ್ನು ಮಾಡೋದು ಏನೋ ಅಕ್ವೈರ್ ಆಗಿರ್ತಕ್ಕಂಥ ಲ್ಯಾಂಡ್ ಯಾರಾದರೂ ಲ್ಯಾಂಡ್ ಶೇರಿಂಗ್ ಅವರು ಈಗ ಮೊನ್ನೆ ಅವ್ರದ್ದೊಂದು ಸಭೆ ಆಯಿತು ಬೈಕೊಂಡು, ನಾನು ಟಿವಿ ನೋಡಿದೆ. ಅವರಲ್ಲೇ ನೇರವಾಗಿ ದೆಹಲಿಯಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನಿದ್ರು ಅಂದರೆ, ನಾನು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ 40% ಜಾಗನ ಡೆವಲಪ್ಡ್ ಏರಿಯಾದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅವತ್ತು ನಾನು ರೈತರ ಪರ ತೀರ್ಮಾನ ಮಾಡಿದ್ದೆ ಅಂತ ಹೇಳಿಕೆಯನ್ನು ನಿಮ್ಮ ಆ ಟಿವಿ ನೋಡಿ ನಾನು ಇನ್ನೂ ನೋಡಿರ್ಬೋದು, ತಾವೆಲ್ಲ ಮಾಧ್ಯಮ ನೋಡ್ಬೋದು, ನೋಡಿಲ್ಲ ಅದು. ನಾನು 40% ಹೆಣ್ಮಕ್ಳಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದೆ, ನಾನು ಮಾಡಿದ್ದೆ ಅಂತ. ಈಗ ಅದೇ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇವರೇನು ಮಾಡಬೇಕು ನೋಡೋಣ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ಅವರು 40% ಹೇಳಿದರು, ನನ್ನ ಮುಂದೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರು. ತದನಂತರ ಅದು ರೆಡ್ ಝೋನ್ ಆಯಿತು. ರೆಡ್ ಝೋನ್ ಆದಾಗ ಟ್ರಾನ್ಸಾಕ್ಷನ್ ಆಗಿಲ್ಲ. ಅದು ಅವಾಗಲೇ ರೆಡ್ ಝೋನ್ ಮಾಡ್ಬಿಟ್ಟು ಯಾವುದೋ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಲ್ಲಿ ರೈತರುಗಳು ಬೇರೆ ಟೌನ್ಶಿಪ್ ಬರ್ಬೋದು, ಅಥವಾ ಯಾರೋ ಲೇಔಟ್ ಮಾಡ್ತಾರೆ, ಯಾರೋ ಜಾಗ ತಗೊಂಡು ಲೇಔಟ್ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಂಡು ರೆಡ್ ಝೋನ್ ಮಾಡ್ಬಿಟ್ಟು ಅವತ್ತಿಂದ ಇವತ್ತು ರೆಡ್ ಝೋನ್ ಆಗಿ ಅದು ಟ್ರಾನ್ಸಾಕ್ಷನ್ ಕಡಿಮೆ ಆಗಿ SR ರೇಟ್ ಕೂಡ ಅದೇ ಹೊಡ್ತಾ ಇವತ್ತು ರೈತರಿಗಾದ್ರೂ ನೋವು ಅನುಭವಿಸ್ತಾ ಇದ್ರೆ ಈ SR ರೇಟ್ ಇಂದ ಇವತ್ತು SR ರೇಟ್ ಪ್ರಕಾರ ಹೋದ್ರೆ 1.5 ಕೋಟಿಗಿಂತ ಮೇಲೆ ಹೋಗೋದೇ ಇಲ್ಲ. 1.25 ಕೋಟಿ 1.5 ಕೋಟಿಗಿಂತ ಮೇಲೆ SR ರೇಟ್ ಪ್ರಕಾರ ಹೋದ್ರೆ 1.25 ಕೋಟಿ, ಅದು ಬೈಲು ಬಂದು ಜಾಸ್ತಿ SR ರೇಟ್ ಜಾಗದಲ್ಲಿ ಮಾತ್ರ 1.25 ಕೋಟಿ 1.5 ಕೋಟಿ 2013ರ ಭೂ ಕಾಯ್ದೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ ಅದು ಹೋಗೋದೇ ಇಲ್ಲ. ಅದು ಬಂದ್ಬಿಟ್ಟು ಅವ್ರು ಅವತ್ತು ರೆಡ್ ಝೋನ್ ಮಾಡಿದವರು ಇದ್ರೆ ಬಹುಶಃ ಇವತ್ತು ಟ್ರಾನ್ಸಾಕ್ಷನ್ ನಾವು 2.25 ಕೋಟಿಯಿಂದ ಶುರು ಮಾಡ್ಬೋದಾಗಿತ್ತು. ಈಗ ನಾವೇನಾದ್ರೂ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದ್ರೆ ಅದಕ್ಕೆ ಗೈಡ್ಲೈನ್ಸ್ ಕೂಡ ಇರ್ಬೇಕಲ್ಲ. ಗೈಡ್ಲೈನ್ಸ್ ಕೂಡ ಮಾಡೋಕ್ಕಾಗಲ್ಲ.
ಗೈಡ್ಲೈನ್ಸ್ ಇರ್ಬೇಕು, ನಡೆಸ್ಕೊಂಡು ಹೋಗ್ತಾರೆ, ಕ್ವಶನ್ ಮಾಡ್ತಾರೆ. ನೆನೆನೂ ಕೂಡ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಕೂಡ ಮಾಧ್ಯಮದಲ್ಲಿ ಏನಾದ್ರು ಹೇಳಿರೋದನ್ನು ನೋಡಿದೆ, ಅವರು ಕೂಡ ಏನಾದ್ರು ಹೇಳಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಅದನ್ನ ಆಮೇಲೆ ಉಲ್ಲೇಖ ಮಾಡ್ತಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಿದ್ದಾರೆ. ಇವತ್ತು ಇದನ್ನು ಮುಕ್ತಿ ಕಾಣಿಸ್ಬೇಕು ಅಂತೇಳಿ ಸತ್ಯವನ್ನು ಆಡಬೇಕು. ಆ ಭಾಗದ ಜನರು ರೈತರಿಗೆ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದು ಪ್ರತಿನಿತ್ಯ ಇದೊಂದು ಚರ್ಚೆ ಆಗ್ಬಿಟ್ಟಿದೆ. ಯಾರು ಹೋಗ್ಲಿ, ಇಲ್ಲ ಅಕ್ವೈರ್ ಮಾಡಿ ಒಳ್ಳೆ ಬೆಲೆ ಕೊಡಿ, ಇಲ್ಲ ಬಿಡಿ, ಅಕ್ವೈರ್ ಮಾಡಿ ಒಳ್ಳೆ ಬೆಲೆ ಕೊಡಿ, ಬಿಡಿ ಅಂತ ಇಲ್ಲಿ. ಯಾಕಂದ್ರೆ ಒಂದ್ಸರಿ ಇದು ರೆಡ್ ಝೋನ್ ಆಗಿ ಇದು ಕೋರ್ಟಲ್ಲೂ ಕೂಡ ಹೌದು ಇದು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಇವತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇದೊಂದು ಸುಂದರವಾದಂತಹ ನಗರವನ್ನು ನಿರ್ಮಾಣ ಮಾಡಬೇಕು, ಒತ್ತಡ ಕಡಿಮೆ ಮಾಡಬೇಕು, ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಕನಸನ್ನು ಇವತ್ತಿಗೂ ನೆನೆಸು ಮಾಡ್ತಾರೆ. ನಾವೆಲ್ಲ ಸೇರಿ ನೆನೆಸ್ಕೊಳ್ತೇವೆ. ಕುಮಾರಸ್ವಾಮಿ ಅವರು ಏನೋ ಒಂದು ಈ ಒತ್ತಡ ಕಡಿಮೆ ಮಾಡಬೇಕು, ಬೆಂಗಳೂರಿನಲ್ಲಿ ಎದ್ದೇನೋ ಒಂದು ಟೌನ್ಶಿಪ್ ಮಾಡಬೇಕು ಅಂತ ಅವ್ರೇನು ಆಸೆ ಇಟ್ಕೊಂಡಿದ್ರು, ಆ ಆಸೆನ ಇವತ್ತು ನಾವು ಅನುಷ್ಠಾನ ತಂದಿದ್ದೀವಿ. ಇದಕ್ಕೆ ಮುಂಚೆ ಕಳೆದ ಕರೋನಾ ಬಂದಂತ ಸಂದರ್ಭದಲ್ಲಿ 2019-20 1,000 ಎಕರೆ ಅಕ್ವೈರ್ ಮಾಡೋದು ಈ ಜಾಗದಲ್ಲಿ ರೆಡ್ ಝೋನ್ ಅನ್ನು ಡ್ರಾಪ್ ಮಾಡಿ KIDB 1,000 ಎಕರೆ ಅಕ್ವೈರ್ ಮಾಡೋದು. ಅವಾಗ 2020 ಅವಾಗ ನಾನೇ ಬೇಡ ಇದನ್ನ ದಯಮಾಡಿ ಬಿಡಿಲ್ಲ ಅಂದ್ರೆ ಒಂದು ಒಳ್ಳೆ ರೇಟ್ ಕೊಟ್ಟು ತೀರ್ಮಾನ ಮಾಡಿದ್ದಾರೆ. ನಾನೇ ಪ್ರೆಸ್ಕ್ರಿಪ್ಟ್ ಮಾಡಿದ್ದೆ ದೇವಸ್ಥಾನ ಅವರು ಪ್ರೆಸ್ಕ್ರಿಪ್ಟ್ ಮಾಡೋ ನಮ್ಮ ನಾಯಕ ಲಿಂಗಪ್ಪ ಅವರು ನಮ್ಮ ಜೊತೆ ಇವತ್ತು ಹೋರಾಟ ಮಾಡ್ತಕ್ಕಂಥ ರೈತರು ಪ್ರಕಾಶ್ ಅವರು ಕೂಡ ಇದ್ರು. ಇದನ್ನೇನೋ ನಾವು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಅವರು ಅವಾಗ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಜೊತೆ ಇದ್ದಂಥವ್ರು ಆವಾಗ ಒಂದು ನಮಗೆಲ್ಲ ಮಾಹಿತಿ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ರು. ಅವತ್ತು ಸಿದ್ದರಾಮಯ್ಯ ಕೂಡ ಮಾಜಿ ಶಾಸಕರ ಮನೆಗೆ ಹೋಗೋರೆ ಕೇಳಕ್ಕೆ ಅದನ್ನ ಅಂತ ಏನಂದ್ರೆ ಸಿದ್ದರಾಮಯ್ಯ ಮಾಜಿ ಅದೇ ನಾವು ಅವತ್ತಿನ ದಿನ ಏನಾದ್ರು ಇತ್ತು ಒಂದು ಪರಿಹಾರನ ಈ ಹೊಸ ಕೇಳಕ್ ಹೋದ್ರು, ಕೇಳಕ್ ಹೋದ್ರು. ಅವಾಗ ಅದಕ್ಕೆ ಯಾವುದೇ ಸ್ಪಂದನೆ ಆಗಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ಆಯ್ತು. ನಮ್ಮ ಲೇಡಿ ಮೇಡಮ್ ಇದ್ರೆ ಅರ್ಚನಾ ಮೇಡಮ್ ಅವರು ಡಿಸಿ ಆಗಿದ್ರು. ಅವಾಗ ಈಗ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್ ಆಯ್ತು. ನಾನು ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅವಾಗ ಮಾಜಿ ಶಾಸಕರು ಬಂದಿರಲಿಲ್ಲ. ಅವಾಗ ಶಾಸಕರು ಈ ಮಾಜಿ ಶಾಸಕರು ಅವಾಗ ಹಾಲಿ ಶಾಸಕರಾಗಿದ್ರು. ಅವರ ಸಭೆಗೆ ಬರಲಿಲ್ಲ. ಜಿಲ್ಲಾಧಿಕಾರಿಗಳು ನಡೆಸಿದಂತ ಸಭೆಯಲ್ಲಿ ಯಾವ ರೀತಿ ರೇಟ್ ಇನ್ನೊಂದು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ಆದಾಗ ಆ ಸಭೆಗೆ ಬರಲಿಲ್ಲ. ಅವತ್ತು ನಾನು ಬಂದು ಮಾತಾಡ್ದೆ, ಸಭೆಯಲ್ಲಿ ನಾನು ಕೂಡ ಮಾತಾಡ್ದೆ. ನೀವೆಲ್ಲ ಒಳ್ಳೆ ರೇಟ್ ಕೊಡಿಲ್ಲ, ಡ್ರಾಪ್ ಮಾಡಿ ಅಂತ. ನೀವು ಬರೀ 1,000 ಎಕರೆ ತಗೊಂಡು ಮಿಕ್ಕಿದೆಲ್ಲ ಬಿಡೋದು, ಮಿಕ್ಕಿದೆಲ್ಲ ಗೊಂದಲ ಮಾಡೋದು ಮಾಡಕ್ ಬೇಡ ಅಂತ ಹೇಳಿದಾಗ ಆವಾಗ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಅವಾಗ ಏನು ಕೂಡ ಸ್ಪಂದಿಸಿಲ್ಲ. ಬೇರೆಯವರು ಕೂಡ ಯಾರು ಕೂಡ ಹೋರಾಟ ರೈತರು ಅವ್ರು ಭಾಗವಹಿಸೋದಾಗಿ ನಮ್ಮ ಜೊತೆ ಹೋರಾಟಕ್ಕೆ 500 ಎಕರೆಯಿಂದ ಶುರುವಾಗಿದ್ರೆ ಅದು 10,000 ಎಕರೆವರೆಗೂ ಹೋಗೋದು. ಅವಾಗ ಯಾವ ರೈತರು ಕೂಡ ನಮಗೆ ಸ್ಪಂದಿಸಲಿಲ್ಲ. ಕಡೆಗೆ ಯಡಿಯೂರಪ್ಪನವರು ನಾನು ಫೋನ್ ಮಾಡಿದ್ರು. ನಾವೆಲ್ಲ ಮುಖಂಡರು ಯಡಿಯೂರಪ್ಪನವರು ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡ್ಲಿಕ್ಕೆ ಆಗಲ್ಲ, ಇಲ್ಲ ನೀವು ಒಳ್ಳೆ ಬೆಲೆ ಕೊಡ್ತೀನಿ, ಯಾವುದೇ ಇಂಡಸ್ಟ್ರಿ ತಗೊಂಡ್ಬರ್ತೀನಿ, ನಾನು ಅವ್ರಿಗೆಲ್ಲ ಮಾತಾಡ್ಸ್ಕೊಡ್ತೀನಿ ಅಂತಂದ್ರು. ಆಯ್ತು ಸ್ವಾಮಿ ಏನು ಮಾಡಿ ರೈತರಿಗೆ ಅನುಕೂಲ ಮಾಡಿ ಅವರು ಕೂಡ ಅದಕ್ಕೆ ಏನು ಮಾಡಲಿಲ್ಲ. ಅವತ್ತು ಅಶ್ವತ್ಥ ನಾರಾಯಣ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಅಶ್ವತ್ಥ ನಾರಾಯಣ ಅವರನ್ನು ಹೋದ ನಾವು ಈ ವಿಚಾರ ಚರ್ಚೆ ಮಾಡಲಿಕ್ಕೆ. ಅಶ್ವತ್ಥ ನಾರಾಯಣ ಅವರು ಕೂಡ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಇದು ಕೊಡಿಸ್ತೀನಿ ಅಂತ ಆಗಲಿ, ಇದನ್ನು ಮಾಡ್ತೀನಿ ಅಂತ ಆಗಲಿ ಅಂತ ಒಂದು ನಮ್ಮ ಹತ್ರ ಅರ್ಜಿ ಇಸ್ಕೊಂಡ್ರು, ಒಂದು ಕೂಡ ತರಿಸ್ಕೊಂಡ್ರು. ನಾವು ಬಂದು ಈಗ ನಾವು ಇದನ್ನ ಮಾಡಬೇಕು, ಇದು ಒಳ್ಳೆ ರೇಟ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿಲ್ಲಿ ಘೋಷಣೆ ಮಾಡಿದ್ರು. ಇದನ್ನ ಮಾಡ್ತಾ ಇದ್ದೀವಿ ಅಂತ. ಅದರ ರೇಟ್ ಅನ್ನು ನಿಗದಿ ಮಾಡಿರ್ತಾರೆ. ಏನು ರೇಟ್ ಕೊಡ್ತೀವಿ ಅಂತ ಸರ್ಕಾರದಿಂದ ನಿಗದಿ ಮಾಡಿರಲಿಲ್ಲ. ಕಾನೂನಾತ್ಮಕವಾಗಿ 2010 ಅಕ್ವಿಷನ್ ಆಕ್ಟ್ ಪ್ರಕಾರ ಹೋದ್ರೆ ಇದು 1.5 ಕೋಟಿ ಮಂದಿಗೆ ನಾವು ಕೊಡ್ತಕ್ಕಂಥ ವಾತಾವರಣ ಇತ್ತು. ನನ್ನ ಹತ್ರ ಅಧಿಕಾರಿಗಳೆಲ್ಲ ಚರ್ಚೆ ಮಾಡೋದು, ನಾನಂದ್ರೆ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೇನಾದ್ರೂ ಕೂಡ ಮಿನಿಮಮ್ 2 ಕೋಟಿ ಕೊಡೋದಾದ್ರೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲ ಅಂದ್ರೆ ನಾನು ಇದಕ್ಕೆ ಯಾವುದೇ ಪಾಲ್ದಾರ ಆಗಲ್ಲ. ಇದು ಅನೇಕ ಜನಕ್ಕೆ ಇದೆ. ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತ. ಈಗ ನಾನು ಬಂದು ಇವತ್ತು ವಾಯ್ಸ್ ಮಾಡ್ತಾರೆ, ನಾನು ಇದು ಸ್ಟಿಕರ್ ಹಾಕೋದು. ನಾನು ಒಂದ್ಸರಿ ಬಂದು ಹೇಳಿದ್ಮೇಲೆ ನಾನು ಬೇರೆಯವ್ರ ಒಂದು ಭಾಷಣ ಮಾಡ್ಬಿಟ್ಟು ಹಿಂದ್ಗಡೆ ಒಂದು ಭಾಷಣ ಮಾಡೋದು, ಹಿಂದ್ಗಡೆ ಒಂದು ಹೇಳೋದು, ಅದು ನಾನು ಮಾಡೋಕ್ಕಾಗಲ್ಲ. ನಾನು ಸಾಧಕ ಬಾಧಕ ಒಳಗಡೆ ಏನ್ ನಡೀತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮುಂದಕ್ಕೆ ಬರಲಿಲ್ಲ.
ಹಿಂದೆ ಏನೇನು ನಡೀತಾರೆ, ಯಾರೇನು ಮಾಡ್ತಾರೆ, ನಾನು ರೈತರ ಹೋರಾಟಗಾರರು ಸರಿ ಕೆಲಸಕ್ಕೆ ನಾನು ಪ್ರಯತ್ನ ಪಟ್ಟೆ, ರೈತ ಹೋರಾಟಗಾರರ ಮಾತಾಡೋಣ ಅಂತ. ಅವಾಗ ಊರೂರಿಂದಲೇ ನಾವು 5,000 ಜನ ಬರ್ತೀವಿ, 3,000 ಜನ ಬರ್ತೀವಿ ಅಂದಾಗ ಅದು ಸಭೆ ಆಗಲ್ಲ, ಅದು ಕ್ಯಾನ್ಸಲ್ ಮಾಡ್ರಿ ಅಂತ. ನಾನು ಇಷ್ಟು ಸಭೆಗೆ ಮಾಡಿದ್ದು ಉಂಟು, ಕ್ಯಾನ್ಸಲ್ ಮಾಡಿದ್ದು ಉಂಟು, ಮಾಡಬೇಕು ಅಂತ ಹೇಳಿ ಕ್ಯಾನ್ಸಲ್. ಆಮೇಲೆ ನಾನು ಎಲ್ಲಿ ನನ್ನ ಮನವಿಯನ್ನು ಯಾರಿಗೋ ಕೊಡಬೇಕು, ಯಾರಿಗೋ ನಾವು ಹೇಳ್ಬೇಕು, ಯಾವ ರೀತಿಯಾದ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಾನು ಈ ವಿಚಾರವಾಗಿ ಹೊರಗಡೆ ಬಂದಿರಲಿಲ್ಲ. ಈಗ ಒಂದು ದರ ನಿಗದಿಯಾಗಿರ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರಂಗೆ ಸುಮಾರು ಒಂದು 80% ರೈತರು ಖುಷಿಯಾಗಿದ್ದಾರೆ. ಒಳ್ಳೆ ದರ ಬರುತ್ತೆ, ತೊಂದರೆ ಇಲ್ಲ. 25-30% ಜನ ಮಾಮೂಲಿ ಅದಿದ್ದೇ ಇರ್ತದೆ ಸ್ವಾಭಾವಿಕವಾಗಿ. ಎಲ್ಲರೂ ಕೂಡ ಬೇಕೇ ಬೇಕು ಅಂತಕ್ಕಂಥವ್ರಿಗೆ ಒಂದು 25-30% ಜನ ಬೇಡ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಅದರಿಂದ ಈಗ ನಾವು ಏನು ಒಂದು ಹಿಂದೆ ಇದೊಂದು ಅಪಪ್ರಚಾರ ನಡೀತಿದ್ದೆ. ಏನಂತ ಅಪಪ್ರಚಾರ ನಡೀತು? 80 ಮೇಲೆ ಕೊಡೋದ ಕಡೆಯ, 1 ಕೋಟಿ ಮೇಲೆ ಕೊಡೋದ ಕಡೆಯ, ಊರೆಲ್ಲ ಉಪಯೋಗಿಸೋದ ಕಡೆಯ, ಊರೂರೇ ಬಿಡಿಸ್ಕೋದಂತೆ, ಊರೆಲ್ಲ ಖಾಲಿ ಮಾಡಿಸ್ಕೋದಂತೆ ಕಡೆಯ ಅಂತೇಳಿ ಒಬ್ಬರು ಬಾಯಿಯಿಂದ ಬಾಯಿಗೆ ಮೌತ್ ಕ್ಯಾಂಪೇನಿಂಗ್ ಆಯಿತು. ಅಪಪ್ರಚಾರ ಕೂಡ ಆಯಿತು. ನಮ್ಮ ಊರೇ ಖಾಲಿ ಮಾಡಿಸ್ಕೊತಾರಂತೆ, ನಮ್ಮ ಊರೇ ಉಪಯೋಗಿಸ್ಕೊತಾರಂತೆ, 70 ಲಕ್ಷ ಕೊಡುವಂತೆ ಅಂತೇಳಿ ಚರ್ಚೆ ಕೂಡ ಆಯಿತು. ಆವಾಗ ಅವರು ಯಾರ್ಯಾರು ಆ ಚರ್ಚೆ ಮಾಡಿ ಈ ತರ ಸುಳ್ಳು ಸುದ್ದಿ ನಂಬಿಸಿದ್ರೆ ಅವ್ರೆಲ್ಲ ಇವತ್ತು ನಿರಾಶೆ ಆಗಿದೆ ಅವರೆಲ್ಲ ಅಂತ ಕೂಡ ನಾನು ಇವತ್ತು ನಾವು ಯಾವ ಊರು ಗ್ರಾಮಗಳನ್ನ ಕೂಡ ಒಪ್ಪಿಸಲ್ಲ. ಆ ಗ್ರಾಮಗಳನ್ನ ಏನು ಈಗ ಒಂದು ಸಿಟಿಯನ್ನ ಅಭಿವೃದ್ಧಿಪಡಿಸ್ತಾ ಇದೀವಲ್ಲ, ಅದೇ ಮಾದರಿಯಂತೆ ಅಲ್ಲೂ ಕೂಡ ಅಭಿವೃದ್ಧಿ ಮಾಡ್ತೀವಿ. ಕಾಂಕ್ರೀಟ್ ರಸ್ತೆಗಳು, ಒಳಗಡೆ ಚರಂಡಿ ಕಾಂಕ್ರೀಟ್ ರಸ್ತೆಗಳು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತೀವಿ. ಚೆನ್ನಾಗಿ ದೇವಸ್ಥಾನ ಕಟ್ಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲೊಂದು ಮಿನಿ ಕ್ರೀಡಾಂಗಣ ಕೂಡ ಮಾಡ್ಕೊಡ್ತೀವಿ. ಮಕ್ಕಳ ಹುಡುಗರುಗಳ ಆಟ ಆಡಲಿಕ್ಕೆ, ಕ್ರಿಕೆಟ್ ಆಡಲಿಕ್ಕೆ. ಇತ್ತೀಚಿನ ದಿನದಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ನಮ್ಮ ಹೆಚ್ಚು ಆಕರ್ಷಣೀಯವಾದಂಥ ನಮ್ಮ ಯುವಕರನ್ನ ಆಕರ್ಷಣೆ ಮಾಡತಕ್ಕಂಥ ಕ್ರೀಡೆ. ಅದಕ್ಕೊಂದು ಮಿನಿ ಕ್ರೀಡಾಂಗಣ ಮಾಡಿ ಒಂದು ದೊಡ್ಡ ಕ್ರೀಡಾಂಗಣ ಆಗ್ತದೆ. ಇದರಲ್ಲಿ ಈ ಇಷ್ಟರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ, ಒಂದು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗ್ತದೆ. ಅದಲ್ಲದೆ ಇವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ಆ ಗ್ರಾಮಗಳಲ್ಲಿ, ಆ ಗ್ರಾಮ ಯಥಾವತ್ತಾಗಿ ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲೇ ಆ ಗ್ರಾಮದಲ್ಲಿ ಅವರು ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ದೇವಸ್ಥಾನ, ಒಂದು ಕನ್ವೆನ್ಷನ್ ಸೆಂಟರ್, ಮದುವೆಗೆ ಮಾಡಲಿಕ್ಕೆ, ಇನ್ನೊಂದು ಮಾಡಲಿಕ್ಕೆ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ಕೊಡ್ತೀವಿ. ಇವೆಲ್ಲವನ್ನು ಕೂಡ ಈ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲ ನಾವು ಮಾಡ್ತೀವಿ. ದೊಡ್ಡ ದೊಡ್ಡ ಗ್ರಾಮಗಳಿದ್ದಾವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ಅಂದರೆ ಒಂದು ಒಳ್ಳೆ ದೊಡ್ಡ ಕ್ರೀಡಾಂಗಣ ಕೂಡ ಒಂದು ಕಡೆ ಸೆಂಟ್ರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಆಗ್ತದೆ, ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಆಗ್ತದೆ, ಒಂದು ಸ್ಕೂಲ್ ಕೂಡ ಆಗ್ತದೆ. ಒಂದು KPS ಮಾದರಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆ KPS ಶಾಲೆಯನ್ನು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದ್ರ ಸುತ್ತ ಗ್ರಾಮಗಳ ಸುತ್ತ ಒಂದು ರಿಂಗ್ ರೋಡ್ ಕೂಡ ಮಾಡ್ತೀವಿ. ಆ ರಿಂಗ್ ರೋಡ್ ಮುಖಾಂತರ ಎಲ್ಲ ರೋಡ್ಗಳಿಗೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ತಯಾರಾಗಿದೆ. ಇದಲ್ಲದೆ ಬಹಳ ಅತ್ಯಂತ ಅದ್ಭುತವಾದಂತಹ ಒಂದು ನಕ್ಷೆಯನ್ನು ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರ ಸೇರಿ ಒಂದು ನಕ್ಷೆ ಕೂಡ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಇದಕ್ಕೆ ರಸ್ತೆ ಲಿಂಕ್ ಕೂಡ ಕೊಡ್ತೀವಿ. ಇದಕ್ಕೆ ಇಲ್ಲಿಂದ ನಮ್ಮ ಕನಕಪುರ ರೋಡಿಂದ ಒಂದು ಒಳ್ಳೆ 60 ಅಡಿ ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಯಿಂದ ಮೈಸೂರು ರೋಡಿಂದ ಆ ಕಡೆ ನೈಸಿಂದ ಕನೆಕ್ಷನ್ ಕೊಡಬೇಕು ಅಂತ ಹೇಳಿ, ಈ ಕಡೆಯಿಂದ SDR ಕೊಡಬೇಕು ಕನೆಕ್ಷನ್. ಕನಕಪುರ ಇಲ್ಲಿ ಭಾಗ ಹೋಗ್ತಕ್ಕಂಥ SDR ಕೂಡ ಇದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಉತ್ತಮವಾದಂಥ ರೀತಿಯಲ್ಲಿ ಈ ಸಿಟಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ದೀವಿ. ನಾನು ಒಂದು ರೈತರಿಗೆ ಮನವಿ ಮಾಡ್ತಕ್ಕಂಥ ಚಿಂತನೆ, ನಾನು ಇದು ಈ ಪರಿಹಾರದ ಮೊತ್ತ ನಾವು ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆ, ಆದರೆ ಅದಕ್ಕೊಂದು ಇಂಡಿವಿಜುವಲ್ ಕಾನೂನಿನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕು. ಜಿಲ್ಲಾಧಿಕಾರಿಗಳು ನಮ್ಮ ಕಮಿಷನ್ ಎಲ್ಲ ವರ್ಕೌಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ಅಂತೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನು ಹೊರಡಿಸಿದ್ದಾರೆ, ರೇಟನ್ನು ಹೊರಡಿಸಿದ್ದಾರೆ. ಅಂದರೆ ಇವು ಯಾರು ಒಪ್ಪಿಗೆ ಕೊಡ್ತಾರೆ ಅವರು ಮಾತ್ರ, ಒಪ್ಪಿಗೆ ಕೊಡದೇ ಇರೋದು ತಲೆ ಆದರೆ ಒಪ್ಪಿಗೆ ಕೊಡ್ತಕ್ಕಂಥವ್ರಿಗೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ 2,07,00,000 ಪ್ರತಿ ಎಕರೆಗೆ ಕೊಡ್ತಕ್ಕಂಥ ತೀರ್ಮಾನ. ಬೆಂಚಗಾನಹಳ್ಳಿಯಲ್ಲಿ 2,07,00,000, ಅರಳಾಳ ಸದರ ಮತ್ತು ಹೊಸೂರಿನಲ್ಲಿ 2,14,00,000, 14,00,000 ಮಧುಗಿರಿನಲ್ಲಿ 2,07,00,000, KG-ಗೋಲ್ರಪಾಳ್ಯದಲ್ಲಿ ಕೂಡ 2,07,00,000 ಪ್ರತಿ ಎಕರೆಗೆ, ಮಂಡಲದಲ್ಲಿ 2,14,00,000, ಒಡೆಯರಳ್ಳಿನಲ್ಲಿ 2,14,00,000, ಬೈರೂರಿನಲ್ಲಿ 2,42,00,000. ಇಷ್ಟು ಅದರ ಜೊತೆಯಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ 10% ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಯಾರ್ಯಾರು ನಮಗೆ ಬೇಕು ಅಂತ ಹೇಳಿ ಅನುಮತಿ ಪತ್ರ ಕೊಟ್ಟರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ, ಇವ್ರ ಹತ್ರ ದುಡ್ಡೇ ಇಲ್ಲ,
ದುಡ್ಡಿನಿಂದ ಬರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ? ಇವರು ಸುಮ್ಮನೆ ಮಾಡ್ಬಿಟ್ಟು ರೈತರನ್ನ ಈ BMICನಲ್ಲಿ ಆ ಕೇಣಿವ ಮಾಡೋರಲ್ಲ, ಆ ಥರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡೋದಂಗೆ ನಿಲ್ಲಿಸ್ಬಿಡ್ತಾರೆ ಅಂತ. ಇವತ್ತಿಂದ 3 ತಿಂಗಳೊಳಗಡೆ ಯಾರ್ಯಾರು ದುಡ್ಡು ಅಂತ ಅರ್ಜಿ ಕೊಡ್ತಾರೆ ಅವರೆಲ್ಲರೂ ಕೂಡ ದುಡ್ಡು ಸೆಟ್ಲ್ಮೆಂಟ್ ಮಾಡೋಕ್ಕೆ ದುಡ್ಡು ರೆಡಿ ಇದೆ. ಇವತ್ತಿಂದ 3 ತಿಂಗಳೊಳಗಡೆ ನಿಮ್ಮ ದಾಖಲಾತಿಗಳಿಗಾಗಲೇ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗಿದಿದೆ, ಪರಿಶೀಲನೆ ಕೂಡ ಆಗಿದೆ. ಆಗಿರೋದ್ರಿಂದ 3 ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ಬೇಕಾದ್ರೂ ದುಡ್ಡು ತಗೋಬಹುದು. ನಾನು ಒಂದು ಮನವಿ ಮಾಡ್ತೀನಿ, ಇದೊಂದು ಉತ್ತಮವಾದಂತಹ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾಡ್ಕೋಬೇಡಿ, ಕೂಡ ದುಡ್ಡು ತಗೋಬೇಡಿ. ಎಲ್ಲರೂ ಕೂಡ ಶೇರ್ ಬೇಸಿಸ್ ಹೋದ್ರೆ ಮುಂದೆ ಬೆಂಗಳೂರಿನಲ್ಲಿ ನೋಡಿರ್ಬೋದು ಯಾವ ರೀತಿ ಬಾಡಿಗೆ ಬಂದಾದ್ರಿಂದ ಕಾಮಾಕ್ಷಿ ಪಾಳ್ಯ ಆಗ್ಬೋದು, ಇನ್ನೊಂದು ಬೋದು ಅಕ್ಕಪಕ್ಕ ಅವೆಲ್ಲ ಯಾವ ರೀತಿ ಬಾಡಿಗೆ ಬಂದಾದ್ರೆ ನಿಮಗೆ ಮರ ಮಾಲ್ಕಿನಲ್ಲೂ ಕೂಡ ಒಳ್ಳೆ ದುಡ್ಡು ಬರ್ತದೆ. ಮರ ಮಾಲ್ಕಿನಲ್ಲೂ ಕೂಡ ಇದು ತೆಂಗಿಗೆ 25,000ರಿಂದ 40,000 ಒಂದು ಕೊಡುಗೆ, ಮಾವಿಗೆ 45,000ರಿಂದ 45,000 ಮಾವಿಗೆ, ಅಡಿಕೆಗೆ 6,000ರಿಂದ 9,000 ಅಡಿಕೆಗೆ, ಸಪೋಟ ಗಿಡಗಳಿಗೆ 25,000ರಿಂದ 40,000 ಸಪೋಟ ಗಿಡಗಳಿಗೆ, ಹುಣಸೆ ಗಿಡಗಳಿಗೆ 45,000ರಿಂದ 60,000, ಹಲಸಿಗೆ 25,000ರಿಂದ 40,000 ವರೆಗೂ ಕೂಡ ಬೇರೆ ಬೇರೆ ಮನೆಗಳಿಗೆ ಆ ಒಂದು ಫಾರೆಸ್ಟ್ ಅವರು ಮತ್ತೆ ಹಾರ್ಟಿಕಲ್ಚರ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮರ ಮಾಲ್ಗೆ ನಾಳೆ ದುಡ್ಡು ಕೊಡ್ತೀವಿ, ಯಾರು ಬೇಕು ಅಂತ ಅರ್ಜಿ ಹಾಕಿದ್ರೆ ನಾಳೆ ಮರ ಮಾಲ್ಗೆ ದುಡ್ಡು ಕೊಡ್ತಕ್ಕಂಥ ಪ್ರಕ್ರಿಯೆ ಶುರು ಆಗ್ತದೆ. ನಮ್ಮ ರೈತರಲ್ಲಿ ಜೇಮ್ಸ್ ಸುಮಾರು 1 ಲಕ್ಷ ಆಗಿರೋರಿಗೆ, ಜೇಮ್ಸ್ ಆಗಿರೋರಿಗೆ ಅವ್ರೇನಾದ್ರು ಬೇಕು ಅಂದ್ರೆ ಜೇಮ್ಸ್ ಆಗಿರೋರಿಗೆ ನಾವು ದುಡ್ಡು ಕೊಡೋಕ್ಕೆ ನಡೀತೀವಿ. ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಎಲ್ಲ ದುಡ್ಡು ಕೊಡೋದಕ್ಕೆ. ದುಡ್ಡು ಸಾಕಷ್ಟು ದುಡ್ಡಿದೆ ಸರ್ಕಾರದಲ್ಲಿ, ಸರ್ಕಾರ ದುಡ್ಡಿದೆ ಬಂದು ರಿಯಲ್ ಎಸ್ಟೇಟ್ ಮಾಡೋಕ್ಕಂತಿಲ್ಲ. ಕುಮಾರಸ್ವಾಮಿ ಅವ್ರ ಆಸೆ ಇತ್ತಲ್ಲ ಅದನ್ನ ಈಡೇರಿಸಿದ್ದೀವಿ. ಒಂದು ಒಳ್ಳೆ ಪಟ್ಟಣ ಆಗಬೇಕು ಅಂತ ಆಸೆ ಇತ್ತು, ಅದನ್ನ ಈಡೇರಿಸಲಾಗಿದೆ. ಮತ್ತೆ ಆಮೇಲೆ ನನ್ನ ಮನವಿ ಏನಂದ್ರೆ ರೈತರಿಗೆ ದಯಮಾಡಿ ನಾನು ಯಾರೋ ನಿಮ್ಮ ಜಾಗಕ್ಕೆ ದುಡ್ಡು ತಗೋತೀನಿ ಅಂತ ಅಥವಾ ಶೇರ್ ಹೋಗಿ ಅಂತ ಹೇಳಕ್ಕೆ ನಾನು ಯಾರು ಅಲ್ಲ. ಆದರೆ ನಮ್ಮ ಶಾಸಕನಾಗಿ ಮೇಲೆ ಮನವಿ ಮಾಡ್ತೀನಿ, ಶೇರಿಂಗ್ ಹೋದರೆ ಮುಂದೆ ಒಳ್ಳೆ ನಗರ ಆದರೆ ನಿಮ್ಗೆ ಇದರಿಂದ ಬಾಡಿಗೆ ಸಾಕಷ್ಟು ಬಾಡಿಗೆ ಹಣವನ್ನು ನೀವು ಕೊಡಿಬೋದು. ಮರ ಮಾರ್ಕೆಟ್ ದುಡ್ಡಿಂದಲೇ ನೀವು ಬಾಡಿಗೆನ ಅದನ್ನು ಕಟ್ಟಿಸಿ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ, ಉತ್ತಮವಾದಂಥ ಒಂದು ಸ್ಥಿತಿ ಆಗ್ತದೆ. ಅದರಿಂದ ಶೇರಿಂಗ್ ಬೇಸಿಸ್. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು 40% ಕೊಡ್ತೀವಿ ನಾವು ಅಭಿವೃದ್ಧಿ ಅಂತ ಹೇಳಿ. ಈಗ ನಾವು ಕಮರ್ಷಿಯಲ್ ಆದರೆ 45% ಕೊಡಬೇಕು ಅಂತ, ಕಮರ್ಷಿಯಲ್ಗೆ 45%, ವಾಣಿಜ್ಯ ನಿವೇಶನ ವಸತಿಗೆ ಬೇಕು ಅವರು ಅಂತಂದ್ರೆ 50% ಕೊಡ್ತೀವಿ. ಡೆವಲಪ್ ಏರಿಯಾದಲ್ಲಿ ಅದನ್ನ ಯಾವ ರೀತಿ ನಾವು ರೋಡ್ಸ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಅದನ್ನ ಇನ್ನೇನು ಕೆಲವೇ ದಿವಸಗಳಲ್ಲಿ ನಾವು ಹೇಳ್ತೀವಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಅಂತ. ಎಲ್ಲ ಕಡೆ ಒಳ್ಳೆ ರೋಡ್ಗಳು ಮಾಡ್ತಾ ಇದೀವಿ ನಾವು. ಈ ಥರ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ 30 ಅಡಿ 40 ಅಡಿ ರೋಡ್ ಅಲ್ಲ, ಇದು ಎಲ್ಲ ಕಡೆಯಿಂದ ಕನೆಕ್ಷನ್ ಆಗಬೇಕು. ಈ ಟೌನ್ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗಬೇಕು ಅಂತಕ್ಕಂಥ ದೃಷ್ಟಿ ಟೌನಿಗೆ ವಾಣಿಜ್ಯ ಉದ್ದೇಶಕ್ಕೆ 45% ಕೊಡ್ತಾ ಇದ್ವಿ. ಈಗ ಇದಕ್ಕೆ ವಸತಿ ನಿವೇಶನಕ್ಕೆ 50% ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ದುಡ್ಡಿಗೇನು ಇಲ್ಲಿ ನಮಗೆ ಬರ ಇಲ್ಲ, ದುಡ್ಡು ರೆಡಿ ಇದೆ. ದುಡ್ಡು ಬೇಕಾದವರು ದುಡ್ಡು ತಗೋಬಹುದು, ಶೇರಿಂಗ್ ಬೇಕಾದವರು ಶೇರಿಂಗ್ ಆಗಿ ಹೋಗ್ಬೋದು. ಮರ ಮಾಲ್ಗೆ ಮಾಡೋರಿಗೆ ನೀವು ಏನು ಜೇಮ್ಸ್ ಮುಗಿದ್ರೆ ಅವ್ರಿಗೆಲ್ಲರೂ ಕೂಡ ಈ ಮುಂದಿನ ದಿನದಿಂದ ನಾವು ದುಡ್ಡು ಪ್ರೈವೇಟ್ ಮಾಡಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದರಿಂದ ದಯಮಾಡಿ ನಮ್ಮ ಎಲ್ಲ ರೈತರು ಆಮೇಲೆ ನಮ್ಮ ರೈತರಿಂದ ಅನೇಕ ಜನ ಇವರು ಹೋರಾಟ ಮಾಡ್ತಾರೆ. ಭಯೋತ್ಪಾದಕದಲ್ಲಿ ನಾವು ನೋಡ್ತಿದ್ದಕ್ಕೆ ಹೋರಾಟ ಮಾಡ್ತಕ್ಕಂಥವ್ರನ್ನ ಅವ್ರು ನಮ್ಮನ್ನು ಕೇಳಲಿಲ್ಲ, ನಮ್ಮನ್ನು ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಅವರೆಲ್ಲ ಕೂಡ ಸಂಸ್ಥೆಯಲ್ಲಿ ಇದೆ, ಅದು ಕೂಡ ಇದೆ. ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಮಾತಾಡ್ತಿಲ್ಲ ಅಂತಕ್ಕಂಥದ್ದು ಕೂಡ ಅವ್ರಿಗಿದೆ. ನಾವು ಸುಮ್ಮನೆ ಬಂದು ಏನು ತೀರ್ಮಾನ ಮಾಡಿದ್ರೆ ಅವ್ರು ಮುಂದೆ ಬಂದು ಕೊಡ್ಕೊಂಡಾಗ ಮಾತಾಡೋಕೆ ನಾವು ತಯಾರಿಲ್ಲ. ಒಂದು ಅವ್ರೇನೋ ಕೇಳ್ತಾರೆ, ನಾವು ಉತ್ತರ ಹೇಳೋಕ್ಕೆ ನಾವು ರೆಡಿ ಇರ್ಬೇಕು. ಅದರಿಂದ ಏನು ಅವ್ರು ಒಂದು 25 ಜನ 30 ಜನ ಅಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾರೆ, ಅವರು ಕೂಡ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ವಾರದಲ್ಲಿ ಅವರು ಕೂಡ ಕಳಿಸ್ತೀವಿ, ಅವರ ವಾದ ಕೂಡ ಕೇಳ್ತೀವಿ. ದಯಮಾಡಿ ಇವತ್ತಿಂದ ಅವರು ಇದನ್ನ ಬಿಡಬೇಕು, ಉಪವಾಸ ಅದೇ ನಾವು ಸತ್ಯಾಗ್ರಹ ಮಾಡೋದನ್ನ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಅವರು ಕೂಡ ಕರೆದಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀವಿ. 4-5 ದಿವಸದಲ್ಲಿ ಅವ್ರನ್ನೆಲ್ಲ ಕರೆದಿ ಒಂದು ಕಡೆ ಅವ್ರನ್ನ ಇದರಲ್ಲೇನಾದ್ರು ಬದಲಾವಣೆ ಮಾಡ್ಬೇಕಾ, ಇದರಲ್ಲೇನಾದ್ರು ಅನುಕೂಲ ಮಾಡ್ಕೊಬೇಕಾ ರೈತರಿಗೆ, ಇದ್ರ ಬಗ್ಗೆನೂ ಅವರು ಸಲಹೆ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾರ ಮೇಲೆ ಇದೊಂದು ದ್ವೇಷ ರಾಜಕಾರಣ ಮಾಡೋದಾಗಲಿ ಇನ್ನೊಂದಾಗಲಿ ಯಾವುದೇ ಆಗಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇಸ್ಗಳಾಗಿದೆ, ಅವೆಲ್ಲನೂ ನಾವು ರೈತರ ಮೇಲೆ ಇರ್ತಕ್ಕಂಥವೆಲ್ಲನೂ ವಾಪಸ್ ತೆಗೆದುಕೊಳ್ಳೋಕೆ ನಾನು ಸರ್ಕಾರದಲ್ಲಿ ಒತ್ತಾಯ ಆಗ್ತೀನಿ. ಇದು ಯಾವುದಿದು ನೆಮ್ಮದಿಯಾಗಿದ್ದು ನಾವು ಸೋಲ್ವ್ ಮಾಡಬೇಕು. ನಾವು ಸುಮ್ಮನೆ ಕಿತ್ತಾಡ್ಕೊಂಡು ರಚನೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದು ನಾವು ಸೋಲ್ವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಸಹಕಾರ
ಸರ್ಕಾರ ಕೊಟ್ಟರೆ ಉತ್ತಮವಾದಂತಹ ಪಟ್ಟಣ ಆಗ್ತದೆ. ಮುಂದೆ ಇದರ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ. ಅಲ್ಲಿ ಆಮೇಲೆ ಅವರು ನಾವೇನು ರೈತರು ಇದನ್ನ ಮಾಡ್ಕೊಂತ ಜಮೀನು ಅದನ್ನ ರೇಟ್ ಮಾಡ್ಕೊಂಡು ರೈತ ಮೊತ್ತಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ. ಟ್ಯಾಕ್ಸ್ ಇಲ್ಲದೆ ಅವ್ರು ಬೇರೆ ರೀತಿಯಲ್ಲಿ ಹೋಗಿ ಜಮೀನ ಪರ್ಚೇಸ್ ಮಾಡೋದು ಇದನ್ನು ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಟ್ಯಾಕ್ಸ್ ಇಲ್ಲ. ಆಮೇಲೆ ಅಲ್ಲಿ ಏನಾದ್ರು ಉದ್ಯೋಗ ಸೃಷ್ಟಿ ಆದರೆ 20% ಉದ್ಯೋಗ ಕೊಡಬೇಕಲ್ಲಿ ಜಮೀನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅನ್ನೋದು ಕೂಡ ಕಾನೂನಲ್ಲಿ ಇತ್ತೀಚೆಗೆ ಅವಕಾಶ ಇದೆ. ಹಿಂದೆ ಇಂಡಸ್ಟ್ರಿಯಲ್ ಮಾಡೋದಕ್ಕೆ ಇರಲಿಲ್ಲ. ಇತ್ತೀಚೆಗೆ ಕಾನೂನಿನಲ್ಲಿ 20% ಜನಕ್ಕೆ 5% ಜನಕ್ಕೋ ಏನೋ ಎಷ್ಟೋ ಜನಕ್ಕೆ ಅಲ್ಲಿ ಸ್ಥಳೀಯವಾದಂತಹ ಉದ್ಯೋಗ ಕೂಡ ಕೊಡಬೇಕಲ್ಲಿ. ಏನಾದ್ರು ಉದ್ಯೋಗ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಅವರ ಅದನ್ನು ಕೂಡ ಇದೆ. ಆಮೇಲೆ ಈಗ 50-53 ಕೆಲವರು ಅರ್ಜಿ ಹಾಕೊಂಡವ್ರೆ. ಇದು 15 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತದೆ, ಇದನ್ನು ಮುಂಜೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅದನ್ನು ಕೂಡ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರು ಕೂಡ ಇವನೊಂದು ಡೆವಲಪ್ಮೆಂಟ್ 30-40 ನಿವೇಶನ ಕೊಡ್ತಕ್ಕಂಥದ್ದೇ. ಆಮೇಲೆ ಎಷ್ಟೋ ಜನಗಳಿಗೆ ಸೈಟು ಇಲ್ಲ, ಮನೆಯೂ ಇಲ್ಲ, ಏನೂ ಇಲ್ಲ, ಅವರು ಕೂಡ ಸೈಟ್ ಕೊಡ್ತೀವಿ. ಇಲ್ಲೇ ವೋಟರ್ ಲಿಸ್ಟಲ್ಲಿ ಇದ್ದು ಅಂದ್ರೆ ಇಲ್ಲೇ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಇದ್ದು ವೋಟರ್ ಲಿಸ್ಟಲ್ಲಿ ಇದ್ರೆ ಅವರು ಕೂಡ ಯಾರು ಕೂಲಿ ಕಾರ್ಮಿಕರು, ಯಾರು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥವ್ರು, ಜಮೀನು ಅವ್ರಿಗೆ ಸೈಟ್ ಇಲ್ಲ ಅಂತವ್ರು ಕೂಡ ಒಂದೊಂದು ನಿವೇಶನವನ್ನ ಕೊಡಬೇಕು ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಮಾರ್ಗಸೂಚಿಯಲ್ಲಿ ಅದು ಕೂಡ ಇದೆ. ಯಾರ್ಯಾರು ಬಡವರಿದ್ದಾರೆ, ಯಾರಿಗೆ ಏನೂ ಇಲ್ಲ, ನಿಷ್ಠಿತರಿದ್ದಾರೆ, ಇಲ್ಲೇ ವಾಸ ಇರ್ತಕ್ಕಂಥವ್ರು, ಆಧಾರ್ ಕಾರ್ಡು ಇಲ್ಲೇ ಇರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಒಂದು ನಿವೇಶನ ಕೊಡಬೇಕು ಅಂತಕ್ಕಂಥದ್ದು. ಮತ್ತೆ 60-40 ಇದು 50-53 ಅರ್ಜಿ ಹಾಕೊಂಡಿರ್ತಕ್ಕಂಥವ್ರು ಕೂಡ ನಿವೇಶನ ಕೊಡಬೇಕಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಈಗ ಎಷ್ಟು ದಿವಸ ಆಯ್ತಪ್ಪ ಇದು ಇವರು ಅಕ್ವೈರ್ ಮಾಡಿಬಿಟ್ರೆ ಈಗ ನಮ್ಮ ಇದು ಎಷ್ಟು ದಿವಸ ಆಗ್ಬೋದು, ತೊಂದರೆ ಆಗ್ಬೋದಲ್ಲ, ನಮ್ಗೆ ಏನು ಜೀವನ ಮಾಡಲಿಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ಇದೆ. ಅದಕ್ಕೆ ಈಗ ಆ ಕೃಷಿ ಜಮೀನು ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಎಕರೆಗೆ 30,000 ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ವಿ. ಆಮೇಲೆ ಸಾಧಕ ಬಾಧಕ ನೋಡೋದನ್ನ ಅದೇನಾದನ್ನ ರೈತರು ನಮ್ಮ ರೈತ ಮುಖಂಡರು ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾದ್ರು ಇದೆ ಸೈಟ್ ಕೊಡೋದಂದ್ರೆ ಪ್ರತಿ ವರ್ಷ ಇದು ಬಹುಶಃ ಇದು ಎಲ್ಲರೂ ಸಹಕಾರ ಕೊಟ್ಟರೆ 1 ವರ್ಷ 1.5 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಮುಗಿದಿದೆ. 1-1.5 ವರ್ಷ ಮ್ಯಾಕ್ಸಿಮಮ್ ಈ ಯೋಜನೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಯೋಜನೆ ಮುಗಿದಿದೆ. ದಯಮಾಡಿ ಇದ್ರ ಬಗ್ಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು. ಆಮೇಲೆ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೂ ಕೂಡ ನಮ್ಮ ಎಸಿ ಅಧ್ಯಕ್ಷರು ಒಂದು ಕಮಿಟಿ ಆಗೈತೆ. ಯಾರು ಕೂಡ ರೈತರು ಅದೇಗಿಲ್ಲ ಹೋಗಿ ಡಾಕ್ಯುಮೆಂಟೇಶನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಏನಾದ್ರು ಇದ್ರೆ ತಕ್ಷಣ ಅದನ್ನು ಸರಿಪಡಿಸೋದಕ್ಕೂ ಕೂಡ ಹೇಳಿದ್ದೀವಿ ನಾವು. ಯಾರು ಅರ್ಜಿ ಕೊಡ್ತಾರೆ 1 ವಾರ 8 ದಿವಸದಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಡಾಕ್ಯುಮೆಂಟೇಶನ್ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಸರಿಪಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ರೈತರಲ್ಲಿ ನಮಗೆಲ್ಲ ಕೂಡ ಗಲಾಟೆ ಮಾಡಿದ್ರು. ಜನಿಲ್ಲ ಅವರ ನೋವನ್ನ ನನ್ನ ಕೈಲಿ ಯಾರೋ ಹೇಳಿದ್ರು ನನಗೆ ಕೇಸ್ ಹಾಕ್ಬಿಡ್ರಿ ಹೋಗ್ತಾರೆ ಅಂತ. ನಾನಂತೆ ಅವರು ನನ್ನ ಓಟ್ ಹಾಕಿದ್ದ ನನ್ನ ಗೆಲ್ಸತಕ್ಕಂಥ ಜನ ಅವ್ರಿಗೆ ಬೈಯಕ್ಕೂ ಹೋಗ್ತದೆ, ಅವ್ರು ಹೊಡೆಯಕ್ಕೂ ಹೋಗ್ತದೆ. ನಾನು ಗೆದ್ದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಾನು MLA ಇರ್ತಾರಲ್ಲಪ್ಪ, ಯಾರು ಅವ್ರ ನೋವು ಅವ್ರು ಹೇಳ್ಕೊಂಡವ್ರೆ. ಈ ನೋವನ್ನ ಹಿಂದೆನೇ ಪರಿಹಾರ ಮಾಡೋಲ್ಲ. ಅನೇಕ ನಾಯಕರು ಇವಾಗೆಲ್ಲ ಚರ್ಚೆ ಮಾಡ್ತಾರಲ್ಲ, ಅವರು ಪರಿಹಾರ ಮಾಡಲಿಲ್ಲ. ನಾವು ಏನೋ ಒಂದು ಹಂತದಲ್ಲಿ ಇದನ್ನ ಒಂದು ಇತ್ಯರ್ಥ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಮ್ಮ ರೈತರುಗಳಲ್ಲಿ ಮನವಿ ಮಾಡ್ತೀವಿ, ದಯಮಾಡಿ ಇದಕ್ಕೆ ಸಹಕಾರ ಕೊಟ್ಟು ಬೇಗ ಇದು ಮಾಡಿದ್ರೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ, ರೈತರು ಕೂಡ ಅನುಕೂಲ ಆಗ್ತದೆ. ಅದರಿಂದ ದಯಮಾಡಿ ಸಹಕಾರ ಕೊಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರೂ ಕೂಡ ಸರ್, ಈ ಓಲಾಲ್ ಯೋಜನೆಗೆ 20,000 ಕೋಟಿ ಅಂತ ಹೇಳ್ತೀರಲ್ಲ ಸರ್, ಅದಕ್ಕೆ ಯಾವ ಮೂಲಗಳಿಂದ ತರಿಸಿದ್ರೆ ಹೇಗೆ 20,000 ಕೋಟಿ? ನಮಗೆ ಎಲ್ಲ ನಮ್ಮದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಕೂಡ ಹಣ ಕೂಡೀಕರಣ ಮಾಡ್ಕೊಂಡವ್ರೆ. ಸರ್ಕಾರದಿಂದಲೂ ಕೂಡ ಸರ್ಕಾರದ ಗ್ಯಾರಂಟಿಗಳನ್ನು ಕೂಡ ನಾವು ಹಣ ತಗೊಳ್ತಾ ಇದ್ದೀವಿ. ಸರ್ಕಾರ ಹುಡ್ಕೋನಿಂದ ನಮಗೆ 16,000 ಕೋಟಿ ಕೊಡಲಿಕ್ಕೆ ಅವ್ರು ತಯಾರಿದ್ದಾರೆ. ಸರ್ಕಾರ ಅದು ಗ್ಯಾರಂಟಿ ಕೊಟ್ಟಿದೆ. ಸರ್ಕಾರ ಗ್ಯಾರಂಟಿ ಕೊಡ್ತಾರೆ. ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ನಾವು ಹಣಕ್ಕೆ ಏನು ಕೊಡ್ತಾ ಇಲ್ಲ, ಹಣ ರೆಡಿ ಇದೆ. ಇವಾಗ ಅರ್ಜಿ ಕೊಟ್ಟರೆ ಡಾಕ್ಯುಮೆಂಟ್ ಕಾರ್ಡ್ ಆಗಿದ್ದ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ನಮ್ಮ ಸ್ನೇಹಿತರೇನೋ ಹೇಳೋರು ನೆನ್ನೆ ನಂಬೇಡಿ ಯಾರೇ ಸುಳ್ಳು ಇದು ಫೈನಲ್ ನೋಟಿಫಿಕೇಶನ್ ಮಾಡೋಕ್ಕಿಂತ ದರ ನಿಗದಿ ಮಾಡೋಕ್ಕಾಗಲ್ಲ, ದರ ನಿಗದಿ ಸುಳ್ಳು ಹೇಳ್ಬಿಡ್ತಾವೆ ಅಂತ. ಯಾವ ಸುಳ್ಳು ಇಲ್ಲ, ಇಲ್ಲಿ ಬಂದಿರ್ತಕ್ಕಂಥದ್ದೆಲ್ಲ ಸತ್ಯ, ಎಲ್ಲ ನಿಜ. ಅವ್ರೇನಾದ್ರು ನಮ್ಮ ಸ್ನೇಹಿತರು ಹೋರಾಟ ಮಾಡ್ತಿದ್ರೆ ಅವ್ರ ಜಮೀನಿದ್ರೆ ಅವ್ರೇನೋ ಅರ್ಜಿ ಕೊಟ್ಟರೆ ಇನ್ನು ತಿಂಗಳ ದುಡ್ಡು ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಜಾಗ ಬೇಕು ಅಂದ್ರೆ ಜಾಗ ಕೊಡ್ತೀವಿ, ದುಡ್ಡು ಬೇಕು ಅಂತ ದುಡ್ಡು ಕೊಡ್ತೀವಿ. ನಾವು ಯಾಕೆ ಇದನ್ನು ನಿಧಾನ ಮಾಡ್ಬೋದು ಅಂತಂದ್ರೆ ಫೈನಲ್ ನೋಟಿಫಿಕೇಶನ್ ನಮ್ಗೆ ರೇಟ್ ನಿಗದಿ ಆಗಬೇಕು, ನೀವು ದಯಮಾಡಿ ಮಾಡಬೇಡಿ ಅಂತ ನಾನೇ ಒತ್ತಾಯ ಮಾಡಿ ಒತ್ತಡ ಹಾಕಿ ಸರ್ಕಾರದ ಮೇಲೆ ನಮ್ದು ದರ ನಿಗದಿ ಮಾಡಿ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಒತ್ತಡ ಹಾಕಿ ಅಂತಿಮವಾಗಿ 2 ಕೋಟಿ ಎಲ್ಲರಿಗೂ ದಾಟಿದ ಮೇಲೆ ನಾವು ಫೈನಲ್ ನೋಟಿಫಿಕೇಶನ್ ಇನ್ನೇನು ಮಾಡ್ತಾರೆ. ನೋಟಿಫಿಕೇಶನ್ ಆಗುತ್ತೆ, ಇದ್ದರೆ ಎಲ್ಲರೂ ಕೂಡ ಪೇಮೆಂಟ್ ಶುರು ಆಗ್ತದೆ. ಹಣಕ್ಕೆ ಯಾವುದೇ ಕೊರತೆ ಇಲ್ಲ, ಹಣನ ಕೊಡ್ಲಿಕ್ಕೆ ನಾವು. ಸರ್, ಈಗ 80% ಜನ ಆಕ್ಷೇಪಣೆ ಕೊಟ್ಟಿದ್ದಾರಂತಲ್ಲ ಸರ್ ಜಿಲ್ಲಾಧಿಕಾರಿ ಕಚೇರಿಗೆ.
ವಿರೋಧವಾಗಿ ನಮಗೆ ಯಾವುದೇ ಕಾರಣಕ್ಕೂ ಯೋಜನೆ ಬೇಡ ಅಂತ ಹೇಳಿ ರೈತರುಗಳೀಗ ನೀವು ನೋಡಿದ್ರೆ 80% ಒಪ್ಕೊಂಡಿದ್ದಾರೆ ಅಂತ ಹೇಳಿ ಈ ರೇಟ್ ಇದೆ ಅವರು ಮೊದಲೆಲ್ಲ ಉದಾಹರಿಸಬಹುದು ಅಂತ ಹೇಳಿ ಸರ್ ಜೆಎಂಸಿ ಎಷ್ಟು ಕಂಪ್ಲೀಟ್ ಆಗಿದೆ ಸರ್? ಜೆಎಂಸಿ 1080 ನಾವೇ ದರ ನಿಗದಿ ಮಾಡಿ ನಾನೇ ಸ್ಟಾರ್ಟ್ ಮಾಡಿಸಿದ್ದು ಕಾಡ ಇಬ್ಬರ ದರ ನಿಗದಿ ಮಾಡಿ ಆಮೇಲೆ ಜೆಎಂಸಿ ಮಾಡಿ ಅಂತೇಳಿ ನಾನೇ ಸ್ಟಾರ್ಟ್ ಮಾಡಿಸಿದೆ. ನಾನೇ ಅವಾಗ ನಿಲ್ಲಿಸ್ತಾ ಈಗ ದರ ನಿಗದಿ ಆಗಿದೆ. ಜೆಎಂಸಿ ಕೂಡ ನಮಗೆ ಕೆಲವೆಲ್ಲ ಈಗಾಗಲೇ ಇದು ಕೊಡ್ತಾ ಇದ್ದಾರೆ. ಜೆಎಂಸಿ ಮುಗಿಸ್ಕೊಡಿ ನಮಗೆ ದರ ನಿಗದಿ ಮಾಡೋಕ್ಕೆಲ್ಲ ಕೊಡಲಿಕ್ಕೆ ಹಣ ಸರ್ ಈಗ ಹಿಂದೆ 2500 ಎಕರೆ ಸರ್ಕಾರಿ ಜಮೀನು ಇದೆ ಅಂತೇಳಿ ನೀವೇನೋ ನೋಟಿಫಿಕೇಶನ್ ಮಾಡಿದ್ರಂತೆ. ಈಗ ಬರೀ 750 ಎಕರೆ ತೋರಿಸ್ತಾ ಇದ್ರಂತೆ ಸರ್ಕಾರಿ. ನೀವೆಲ್ಲ ನೀವು ಆರ್ಟಿನ ಅರ್ಜಿ ಹಾಕಿ ಎಷ್ಟಿತ್ತು ಎಷ್ಟು ಬಂದಿದೆ ಇಲ್ಲಿ ಯಾರೋ ಹೊರಗೊಂಡಿದ್ದೀವಿ ಅಂತ ನಿಮ್ಗೆ ಜನ ಬಾಲ್ಕೇಕರ ಮಾಡ್ಕೊಂಡು ಅಂತ ಎಷ್ಟಿತ್ತು ಈಗ ಹಿಂದೆ ಅವ್ರು ಹೇಳಿದ್ರಲ್ವಾ ಆಮೇಲೆ ಮುಂಜೂರಾತಿ ಮಾಡ್ಕೊಂಡಿದ್ದೀವಲ್ಲ ನಾವು 50 ಅರ್ಜಿಗಳಲ್ಲಿ ಕೆಲವರಿಗೆಲ್ಲ ಮುಂಜೂರಾಗೈತೆ ಕೆಲವರು ಕೋರ್ಟಲ್ಲಿ ಇದ್ದಾವೆಲ್ಲ ಸೆಟ್ಲ್ ಆಗವೆ ಲೆಸ್ ಮಾಡಿರಲಿಲ್ಲ ಸರ್, ಪಿ ನಂಬರ್ ಲೆಸ್ ಮಾಡಿಲ್ಲ, ಪಿ ನಂಬರ್ನೆಲ್ಲ ಲೆಸ್ ಮಾಡಿರಲಿಲ್ಲ. ಈಗ ಇರ್ತಕ್ಕಂಥ ಫ್ಯಾಕ್ಟು ಇದು ಸರ್ವೆ ಆಗಿ ಸಂಪೂರ್ಣವಾದಂಥ ವರದಿ ಇದು 100% ಇರ್ತಕ್ಕಂಥ ವಿಚಾರನ ನಾವು ನಿಮ್ಮ ಮುಂದೆ ಅವರು ಜಿಲ್ಲಾಧಿಕಾರಿಗಳೇ ಬೇನಾಮಿ ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಸರ್. ಯಾರ ಆಸ್ತಿ ಮಾಡಿದ್ರೆ ನಾವು ಏನು ಮಾಡಕ್ಕಾಗ್ತದೆ? ಈಗ ಕುಮಾರಸ್ವಾಮಿ ಅವರ ಶ್ರೀಮತಿ ಅವರೇ ಅವ್ರು ಬೇರೆಯವರ ಹತ್ರನೇ ಜಿಪಿ ಐತೆ ಮಾಡ್ಕೊಂಡವ್ರೆ. ಅದನ್ನೆಲ್ಲ ನಾನು ಮಾತಾಡುವಂಥ ಗೌರವ ನಮ್ಮದು. ದುಡ್ಡಿರೋರು ರಿಯಲ್ ಎಸ್ಟೇಟ್ ಮಾಡೋರು ಯಾರು ಏನು ಮಾಡ್ತಾರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಯಾರ ಹೆಸರು ಮಾಡಿ ಅಂತ ಅವ್ರು ದುಡ್ಡು ಕೊಡ್ತೀವಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಭೂಮಿ ಕೊಡ್ಬೇಡಿ, ನಿಮ್ ಜೊತೆ ಹೋರಾಟಕ್ಕೆ ನಾನು ಇರ್ತೀನಿ ಅಂತ ಅವರೇ ಮಾಡೋರು. ಈ ಮಾತನ್ನ ಅವ್ರು ಮುಖ್ಯಮಂತ್ರಿ ಆದಾಗ ಅವರು ಇದು ಬಂದಾಗ ಬೈರ್ಮಂಗಲ ಕಾಸು ಬಂದಾಗ ಚಂದ್ರನಹಳ್ಳಿ ಬಂದಾಗ ಒಂದೇ ಒಂದು ಆರ್ಡರ್ ಮಾಡೋದಾಯ್ತು ಕರೆಗೆ ಅವ್ರು ಚೀಫ್ ಸೆಕ್ರೆಟರಿ ತಗೊಳ್ಳಿ ಆರ್ಡರ್ ವಜಾ ಮಾಡ್ರಿ ಅಂದ್ರೆ ಮುಗಿದೋಗಿತ್ತು. ಅವತ್ತು ಇನ್ನು ಸಂಸತ್ ಕೂಸು ಯೋಜನೆ ನಾನು ಮಾಡ್ತೀನಿ ಅಂತ ಹೇಳಿ ಮೀಡಿಯಾದಲ್ಲಿ ತೋರಿಸೋಣ ಟಿವಿನಲ್ಲಿ 40% ಕೊಡಕ್ಕೆ ಹೇಳಿದ್ದೆ ನಾನು ಡೆವಲಪ್ ಏರಿಯಾದಲ್ಲಿ ಇಲ್ಲ. ನೀವೇ ನೋಡಿದ್ರಪ್ಪ ಟಿವಿನಲ್ಲಿ. ಈಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ, ಅದಕ್ಕೆ ನಾವೆಲ್ಲ ಮಾಡೋಕ್ಕಾಗಲ್ಲ. ಇದಕ್ಕೆ ಔಷಧಿ ಇಲ್ಲ. ಈಗ ನ್ಯಾಯಯುತವಾಗಿ ಮಾತಾಡ್ತಕ್ಕಂಥ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದನ್ನ ವಿಧಾನಸೌಧ ಚಲೋ ಬೇಕಾದ್ರೆ ನಾನೇ ಬರ್ತೀನಿ ಕೇಳ್ತಾರೆ. ರಾಜಕೀಯ ಆಗ್ತಾ ಇದೆಯಾ ಅಂತ ಇವತ್ತು ಈಗ ನಾನು ಹೊರಟಿದ್ದಲ್ಲಪ್ಪ ಚಲೋ ಅವಾಗ ಆ ಚಲೋ ನಾನು ಕೈ ಜೋಡಿಸಿದ್ರೆ ಇಷ್ಟೆಲ್ಲ ಆಯ್ತಿರ್ಲಿವಲ್ಲ. ಅವತ್ತು ಯಾಕೆ ಕೈ ಜೋಡಿಸ್ತಿಲ್ಲ ಅವರು? ಅಲ್ಲಿ ಶಾಸಕರಿದ್ದರು ಅವ್ರ ಜೊತೆ ಬರಬಾರ್ದಾಯ್ತು. ಅವ್ರು ನಾನು ಹೋರಾಟ ಮಾಡಿದಾಗ ನಾನು ಪ್ರೆಸ್ ಮೀಟ್ ಮಾಡಿದಾಗ ನಾನು ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಅವ್ರು ಮಾಡೇ ಸಹ ಪ್ರೆಸ್ ಮೀಟ್ ಮಾಡೋದು ಅದೇ ಜಾಗದಲ್ಲಿ. ಅವಾಗ ನನ್ನ ಕೈ ಜೋಡಿಸಿ ಇಲ್ಲ ಬಾಲ್ಕೃಷ್ಣ ನಡೆ ಒಟ್ಟಿಗೆ ಹೋಗೋಣ ಇನ್ನು ಬಿಡಬೇಡ ಅಂದ್ರೆ ಮುಗಿದೋಗಿತ್ತಲ್ಲ ಅವತ್ತು. ಸರ್ ಯೋಜನೆಯನ್ನ ಕುಮಾರಸ್ವಾಮಿ ಅವರು ಕೈ ಬಿಡ್ಬೋದಿತ್ತು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಬಿಡಲಿಲ್ಲ? ಆಗ್ತಾ ಇಲ್ಲ. ಒಂದು ನಿಮಿಷ ಅವ್ರು ಕೇಳ್ತಾರೆ ಕೂತ್ಕೊಳ್ಳುತ್ತೆ. ನಾವು ಸಿದ್ದರಾಮಯ್ಯ ಕೈ ಬಿಡ್ತಾರೆ ಇವ್ರು ಬಿಡ್ತಾರೆ ಅಂತ ಅಲ್ಲ. ಇದು ಉದ್ದೇಶ ಏನಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ತಗ್ಗಿಸ್ಬೇಕು. ಸ್ವಲ್ಪ ಬೇರೆ ಬೇರೆ ಕಡೆ ಸುತ್ತ ಹೋಗ್ಬೋದು. ನೀವು ನಾಳೆ ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಹೊಸಕೋಟೆ ಇರ್ಬೋದು, ಸೋಲೂರು ಇರ್ಬೋದು. ಈ ರೀತಿ ಬೆಂಗಳೂರು ಸುತ್ತಮುತ್ತ ಅನೇಕ ಕಡೆ ಈ ತರ ಟೌನ್ಶಿಪ್ ಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ. ಈಗ ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಬೆಳೀತಾ ಇದೆ. ಆಮೇಲೆ ಇನ್ನೊಂದು ಉದ್ದೇಶ ಏನು ಅಂದ್ರೆ ಎಷ್ಟೋ ಟೌನ್ಶಿಪ್ ಗಳಿಗೆ ಕುಡಿಯೋ ನೀರನ್ನ ಸರಿಯಾದ ಕುಡಿಯೋ ನೀರು ಕೊಡಕ್ಕಾಗಿಲ್ಲ. ಇಲ್ಲಿ ಈಗಾಗಲೇ ಇದನ್ನ BWSP ಅಂಡರ್ ತಗೊಂಡವ್ರೆ. ಇಲ್ಲಿಗೆ ಕಾವೇರಿ ನೀರನ್ನ ತಕ್ಷಣ ಕೂಡಲೇ ಅದನ್ನ ಪ್ರಾರಂಭ ಮಾಡ್ತಾರೆ ಕೆಲಸ ಕೂಡ. BWSP ನೀರನ್ನೇ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸಂಪೂರ್ಣವಾಗಿ. ನನಗೆ ಗೊತ್ತಿರಂಗೆ ಈ ಬೈರ್ಮಂಗಲ ಕಲುಷಿತವಾಗಿರ್ತಕ್ಕಂಥ ಕೆರೆಯಿಂದ ಸುತ್ತಮುತ್ತ ಪ್ರತಿ ಗ್ರಾಮದಲ್ಲೂ ಒಂದು 10% ಜನಕ್ಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಆ ಬೆಂಗಳೂರಿನ ಆಸಿಡ್ ಕೊಳಚೆ ನೀರು ಕುಡಿದು ಈಗ ಅದಕ್ಕೂ ಕೂಡ ಆ ಬೈರ್ಮಂಗಲ ಕೆರೆ ಶುದ್ಧೀಕರಣ ಮಾಡಬೇಕು, ಅದನ್ನು ಶುದ್ಧವಾಗಿರ್ಬೇಕು ಅಂತ ಹೇಳಿ ಅದಕ್ಕೂ ಇದರಲ್ಲಿ ಯೋಜನೆಯಲ್ಲಿ ಸರ್ಕಾರ ದುಡ್ಡು ಕೊಡ್ತಾ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಆಗಲೇ ಪ್ರಾರಂಭ ಆಗಿದೆ. ಅದರ ಶುದ್ಧೀಕರಣ ಮಾಡಬೇಕು, ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ನೀರನ್ನ ಅಂತೇಳಿ ಅದು ಕೂಡ ಪ್ರಾರಂಭ ಮಾಡಿದ್ದೀವಿ. ಸರ್ ಮತ್ತೆ ಈ ದರ ಕೊಡಬೇಕು ಅಂದ್ರೆ ದರ ಒಪ್ಪಿಗೆ ಮತ್ತೆ ಸಮ್ಮತಿ ಕೊಡಬೇಕು, ಆಗ ಮಾತ್ರ ಈ ದರ ಕೊಡ್ತೀವಿ ಅಂತ ಹೇಳಿ ಮಾಮೂಲಿ ಕಾನೂನು ಕೊಡ್ತೀವಿ. ಅದು ನೀವು ಒಂಥರ ಬೆದರಿಕೆ ಆಗ್ತೀವಿ ರೈತರಿಗೆ. ಅದು ಅಲ್ಲ, ಈಗ ಒಪ್ಪಿಗೆ ಕೊಟ್ಟರೆ ನಮಗೆ ದರ ಕೊಡ್ಬೋದು. ಒಪ್ಪಿಗೆ ಕೊಡದೆ ನಮಗೆ ಫೈಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದು ಅವ್ರ ರೈಟ್ಸ್ ಅದು. ಆ ರೈಟ್ಸ್ ನಾವು ಆ ನಂತರ ನೀವು 10% ಕಡಿತ ಮಾಡ್ತೀನಿ ಅಂತ ಹೇಳಿದ್ದೀರಾ. ಈ ತರ ಹಿಂದೆ ಬಂದ್ರೆ ಒಪ್ಪಿಗೆ ಹಿಂದೆ ಬಂದ್ರೆ ಕೋರ್ಟ್ ಬಂದ್ರೆ ಆ ತರ ನಾವು ಕನ್ಸೆಂಟ್ ಕೊಡೋಕೆ ಎಕ್ಸ್ಟ್ರಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡೋದು. ಕೋರ್ಟ್ ಹೋಗ್ಬಾರ್ದು ಅಂತ ಕಟ್ಟಾಗಿದೆ. ಇಲ್ಲ ಇಲ್ಲ ಸರ್, ಹೋಗೋರಿಗೆ ನೀವು ಬಿಡಕ್ಕಾಯ್ತು ನನಗೆ ಸರಿ. ಹೋಗೋ ಬಂದಿರ್ತಾರೆ, ಹೋರಾಟ ಮಾಡೋ ಮಾಡ್ತಾರೆ. ಮಾತುಕತೆ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಮುಂದಿನ ಕೇಳಬೇಕು ಹಿಂದೆ ಈ ತರ 60 ದಿನದಿಂದ ಮಾಡ್ತಾ ಇರೋದು ಅದೇ
ಮಾತಾಡೋಣ, ಚರ್ಚೆ ಮಾಡೋಣ ಅಂತೇಳಿ. ಅವಾಗ ಅವರೆಲ್ಲ ಗಾಡಿಗಳು ಮಾಡಿ 5,000 ಜನ ಹೋಗೋಣ, 10,000 ಜನ ಹೋಗೋಣ, ನಾನು ಏನು ಮಾತಾಡ್ತೀನಿ? ನೀವು ಮಾಧ್ಯಮದವರೇ ನನಗೆ ಹೇಳೋದು ಪ್ರಶ್ನೆ ಕೊಡೋದು, ಯಾವ ರೀತಿ ಮಾತಾಡ್ತೀನಿ? ನಾನು ಹೇಳಿದೆ ಒಂದು 25-30 ಜನ ಬನ್ನಿ ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಅವಾಗ ಅವರು ಅದನ್ನ ಮಾಧ್ಯಮದಲ್ಲೆಲ್ಲ ಹಾಕಿ, ವಿಡಿಯೋದಲ್ಲೆಲ್ಲ, ಫೇಸ್ಬುಕ್ ಅಲ್ಲಿ ಹಾಕಿ, ಯೂಟ್ಯೂಬ್ ಅಲ್ಲಿ ಹಾಕಿ, ನಡೀಲಿ ಇವಾಗ ನಮ್ಮ ಎಫ್ಐಆರ್ ಕೊಡೋಣ. ಹೋರಾಟ ಮಾಡ್ತಿದ್ರು ರೈತರ ಮೇಲೆ FIR ಮಾಡ್ತಿದ್ರಿ ಏನೋ ಆರೋಪ ಇದೆ. ಹಿಂದೆ ಕುಮಾರಣ್ಣ ಅವರನ್ನು 25 ಜನ, ನಾನು ಒಂದು 20 ಜನ ಬರಲಿ ಅಂತೆ. ಆ ಕೃಷ್ಣ ಕರ್ತಿರಲ್ಲ ಅವರು ಮುಖ್ಯಮಂತ್ರಿ ಆದಾಗ, ಅವರು 25 ಜನ, ನಾನು 25 ಜನ ಬಂದಿಲ್ಲ, 2,000 ಜನ ಕೊಡ್ತೀವಿ ಅಂತ ನಾನು ಒಂದು ಹೇಳೋದು. ಸರ್ ಹೋರಾಟ ಮಾಡಿದ ರೈತರ ಮೇಲೆ FIR ಮಾಡ್ತಿದ್ರಿ ಏನೋ. ಎಲ್ಲ ವಾಪಸ್ ತಗೋದು ಸಣ್ಣ ಪುಟ್ಟ ಇರ್ತದೆ, ನನ್ನಲ್ಲೂ ಗಲಾಟೆ ಮಾಡುವ, ಎಫ್ಐಆರ್ ಮಾಡ್ತೀವ. ನಾನು ಅವರ ನೋವು ಅವ್ರು ಹೇಳ್ಕೊಟ್ಟು ತಪ್ಪೇನಿಲ್ಲ. ಅದು ಯಾರೋ ಅಧಿಕಾರಿಗಳಿಗೆ ಏನೋ ಅಂದಿರೋರು ಅದು ಸಣ್ಣ ಪುಟ್ಟ ಅವೆಲ್ಲ ವಾಪಸ್ ತಗೋದು. ಅವೆಲ್ಲ ರೈತರೆಲ್ಲ ಮೊಕದ್ದಮೆ ಕ್ಯಾಬಿನೆಟ್ ಬಂದೆಲ್ಲ ಡ್ರಾಪ್ ಮಾಡೋದು ಕೂಡ ಇವತ್ತೇ ಹಾಕಿದ್ವಿ. ಅಲ್ಲೆಲ್ಲ ಯಾವುದು ಇರೋದಿಲ್ಲ, ಅದು ಕೇಸ್ ಸರ್, ಈಗ ಇದನ್ನು ಹೊರತುಪಡಿಸಿ ಸರ್, DK ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಶ್ರೀಗಳು ಮಾತನಾಡಿದ್ದಕ್ಕೆ ಕುಮಾರಸ್ವಾಮಿ ಅವರು ಟೀಕೆ ಮಾಡಿರುವಂಥದ್ದು. ಸ್ವಾಮೀಜಿಗಳು ಸಮುದಾಯ ಅಲ್ಲ, ಇದಾದ್ಮೇಲೆ ಸರ್ ಟೀಕೆ ಮಾಡಿರುವಂಥದ್ದು ಸರ್. ಮಠಾಧೀಶಗಳು ಬೇಡ ಅಂತ ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಿದೆ. 94 ಒಂದು ಚಿದಂಬರ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯಿತು. ಯಾರು ನಮ್ಮ ಚುಂಚಿನ ಶ್ರೀಗಳ ನೇತೃತ್ವದಲ್ಲಿ, ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ, ನಾನು ಬಿಜೆಪಿ ಶಾಸಕ ಗೆದ್ದೆ ನಾನು. ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಸುಮ್ಮನೆ ಈ ತರ ಎಲ್ಲ ಸಿಲ್ವೇ ಸ್ಟೇಟ್ಮೆಂಟ್ಗಳನ್ನ ಕೊಡೋದು ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಅವರು ಯಾರು ಯೋಗ ಆಯ್ತೋ, ಯಾವ ಸ್ವಾಮೀಜಿಗಳು ಯಾರು ಕೊಡೋದು ಕಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ, ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಯವರು ಕಾಡುವಂತಾರೆ. ಇವರು ಸ್ವಯಂ ಘೋಷಿತ ದೇವಮಾನ ಮನೆಗಳು, ಸ್ವಾಮೀಜಿಗಳ ಆಶೀರ್ವಾದ ಇದ್ದಂಗೆ ಆಗ್ಬಿಡ್ತಾರ. ಯಾರು ಅವಾಗ ಕೊಡ್ತಾರೆ, ಈಗ ಕೊಡ್ತಾವ್ರೆ, ಅವಾಗ ಬೇರೆ ಕೊಟ್ಬಿಟ್ಟಿದ್ರು. ಕ್ರಾಂತಿ ಯಾವಾಗ ಸರ್? ಕ್ರಾಂತಿ ಯಾವಾಗ? ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2020 ನಡೆಯುತ್ತೆ. ಕ್ರಾಂತಿ ಕ್ರಾಂತಿ DCMC ಅವರು ತಾತ್ಕಾಲಿಕ ಚುನಾವಣೆ ಆಗುತ್ತದೆ ಸರ್. ಗೌರ್ಮೆಂಟ್ ಕ್ಷಮೆ ಆಗಿದೆ. ತಾತ್ಕಾಲಿಕ ಅಂತ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ ನೀವು? ಸರ್, ಅಧಿವೇಶನ ಇದೆ, ಅಧಿವೇಶನದಲ್ಲಿ ತೊಂದರೆ ಆಗಬಾರ್ದು ಅಂತ. ಯಾಕೆ ಇವತ್ತು ಹೇಳ್ಬೇಕಲ್ಲ ನಾವು? ಮತ್ತರು ಸರ್